ಹುಲಿ ಬಂತ್ರಿ ಹಾಲ್ ಮತ್ತದ ಹುಲಿ ಹುಲಿ ಬಂತ್ರಿ ಅಪ್ಪ ನಿಮ್ಮನ್ನ ಬ್ಯಾಟಿ ಆಡಾಕ. ಹುಲಿ ಲೇ ತಾರ ತಿಗಡಿ ಅಂತ ಹುಲಿಗಳಿಗೆ ವೆಂಕಟರೆಡ್ಡಿಯ ಕಬ್ಬಿಣದ ಪಂಜರ ಒಂದೂರಾಗಿದೆ. ಹೇಳು ಯಾರವನು? ಅವನಾರಿ ಅಪ್ಪ ಬೀರಪ್ಪ ಬೀರ್ ದೇವ್ರ ಉಗ್ರ ರೂಪ ತಾಳೇನಿ ಕೈಯಾಗ ಕೊಡ್ಲಿ ಇಟ್ಕೊಂಡ ಹಿತ್ಲಾಗ ಬರಾಕತ್ಯಾನ್ರಿ ಅಪ್ಪ. ಏನು ಆ ಬೀರ ಈ ವೆಂಕಟರೆಡ್ಡಿಯ ಮನೆಗೆ ಬರುತ್ತಿದ್ದಾನೇನು? ಪ್ರಶಾಂತ್, ಲೇ ಪ್ರಶಾಂತ್, ಹೇಳಿ ರೆಡ್ಡಿ ಅವ್ರಿ, ಏನು ಮಾಡಬೇಕು? ಆ ಬೀರ್ಯ ಈ ವೆಂಕಟರೆಡ್ಡಿಯ ಮನೆಗೆ ಬರುವುದಕ್ಕಿಂತ ಮುಂಚೆ ಅವನ ಹೆಣವನ್ನು ಎತ್ತಿ ಆ ಹಳ್ಳದ ಉಚಿಕಿನಲ್ಲಿ ಹೋಗಿದ್ದು ಬಾ. ಆಯ್ತು ರೆಡ್ಡಿ ಅವ್ರಿ. ಯಾರ್ಯನ್ನ ಯಾವ ಹೊಲದಲ್ಲಿ ಹೋಗಿತ್ತಿರೋ ಅಡ್ನಾಡಿ ನನ್ನ ಮಕ್ಕಳ. ಏ ಬಿರ್ಯೋ, ಅಯ್ಯೋ ಯಪ್ಪ ಶುರು ಆತ್ರಿ ರಕ್ತ ರಾತ್ರಿ. ಇವನ್ ಕೈಯಾಗ ಇವನ್ ಕೈಯಾಗ ಪ್ರಾಣ ಹೋದ್ರ ಸಾಕ್ರಿ ಇವತ್ತೊಂದ್ ರಾತ್ರಿ. ಏ ಬೀರ್ಯ, ಯಾರನ್ನ ಕೇಳಿ ನಮ್ಮನೆ ಒಳಗೆ ಕಾಲಿಟ್ಟೆ? ಏ ವೆಂಕಟರೆಡ್ಡಿ, ನಿನ್ನ ಆಜ್ಞೆಯನ್ನು ಪಡೆದುಕೊಂಡು ಒಳಗೆ ಬರುವುದಕ್ಕೆ ನೀನೇನು ರಾಜ್ಯವನ್ನಾಳುವ ರಾಷ್ಟ್ರಪತಿನ ಅಥವಾ ದೇಶವನ್ನಾಳುವ ಪ್ರಧಾನಮಂತ್ರಿನ? ಪ್ರಧಾನಮಂತ್ರಿ. ಲೇ ಬೀರ್ಯ, ಅಂತ ಪ್ರಧಾನಮಂತ್ರಿಗಳೆಲ್ಲ ನನ್ನ ಪಾದದ ಮೇಲೆ ಬಿದ್ದು ಪಾದ ಸೇವಕರಾಗಿರುವಾಗ ನೀನು ಪುಂಡನೆಂದು ಪುಡಾರಿಯಂತೆ ಹೋರಾಡಲು ಬಂದರೆ ಅರೆ ಕ್ಷಣದಲ್ಲಿ ಅರಿದು ಕುಡಿಯುವವು ನಿನ್ನ ಪ್ರಾಣವನ್ನು. ಹೇಳು, ಯಾವ ಕಾರಣಕ್ಕೆ ಈ ವೆಂಕಟರೆಡ್ಡಿಯ ಮನೆಯೊಳಗೆ ಬಂದೆ? ಲೇ ರೆಡ್ಡಿ, ಕಳ್ಳನಾಗದೆ ಸುಳ್ಳನಾಗದೆ ಸಂಪನ್ ಸರದಾರ ಎನಿಸಿಕೊಂಡಿರುವ ನನ್ನಣ್ಣ ಹಾಲಪ್ಪನ ಮೇಲೆ ಕೈ ಮಾಡಿದ ನಿಮ್ಮ ಕೈಗಳನ್ನು ಕತ್ತರಿಸಿ ಹಾಕಬೇಕೆಂದು ಬಂದೆ. ಕತ್ತರಿಸಿ ಹಾಕಲು? ಏ ಬೀರ್ಯ, ನಮ್ಮ ಧನವಂತ ರೆಡ್ಡಿ ಅವರ ಕೈಯನ್ನು ಕತ್ತರಿಸಲು ನೀನೇನು ಡಾನ್ ಆಗಿ ಬಂದಿರುವೆಯಾ? ಇಲ್ಲ, ನಮ್ಮ ರೆಡ್ಡಿ ಅವರ ಬಗ್ಗೆ ಏನೋ ತಿಳಿಯದೆ ಬಿಕಾರಿ ಎಂದು ಕೈ ಬಿಟ್ಟರೆ ಕತ್ತರ್ನ ಕಿಲಾಡಿ ಅಂತ ಜಿಗಿದಾಡಿದಲ್ಲ, ನಿನ್ನನ್ನು ಇಲ್ಲೇ ಸಮಾಧಿ ಮಾಡಿಬಿಡಲೇ. ಲೇ ಪರಿಚಯ, ಮುಚ್ಚ ಬಾಯ್ನ. ಹೊಟ್ಟೆ ಪಾಡಿಗೋಸ್ಕರ ಮತ್ತೊಬ್ಬರ ಮನೆ ತಟ್ಟೆಯನ್ನು ತೊಳೆದು ಅಮಾಯಕರ ಹೊಟ್ಟೆ ಮೇಲೆ ಬಡಿದು ತಟ್ಟೆಯನ್ನು ತೊಳೆದು ಅಮಾಯಕರ ಹೊಟ್ಟೆ ಮೇಲೆ ಕಾಲಿಟ್ಟು ತಿಂದು ತಿಂದು ತೆಗೆದ ಈ ನಿನ್ನ ದೇಹ ಗಟ್ಟಿಯಾಗಿದೆ ಎಂದು ಮಗನೇ, ಇಂದು ಈ ಬೀರನವರಿಗೆ ಪುಡಿ ಪುಡಿ ಆಗಿ ಬೀಳುವುದು ಈ ನಿನ್ನ ದೇಹ. ಬನ್ನಿ ಇನ್ಸ್ಪೆಕ್ಟರ್, ಇವನೇ ಕಿಲಾಡಿ ನಂಬರ್ 1. ಇದೇ ರೀತಿ ಕೈಯಲ್ಲಿ ಕೊಡ್ಲಿ ಹಿಡ್ಕೊಂಡು ಬಂದು ಜನರನ್ನು ಹೆದರಿಸಿ ಮನೆ ಲೂಟಿ ಮಾಡಿಕೊಂಡು ಹೋಗ್ತಾನೆ. ಹೌದು ಸರ್, ಈಗ ನಮ್ಮನ್ನು ಹೆದರಿಸಿ 1 ಲಕ್ಷ ಹಣ ಕೊಡು ಎಂದ. ಲೇ ವೆಂಕಟರೆಡ್ಡಿ ನಾರಾಯಣ ರೆಡ್ಡಿ, ನನಗೆ ಡಕಾಯ್ತನೆಂದು ಸುಳ್ಳು ಒಪ್ಪುವುದನ್ನು ಕೊಟ್ಟು ಮೋಸದಿಂದ ನನ್ನನ್ನು ಅರೆಸ್ಟ್ ಮಾಡಿಸಿದಿರಲ್ಲ, ಆ ಅನ್ಯಾಯದ ಕಟಕಟೆಯನ್ನೇ ನಾನು ಕತ್ತರಿಸಿ ಹೊರ ಬಂದು ನಿಮ್ಮೆಲ್ಲರನ್ನ ರವನ್ನು ತೆಗೆಯುವ ಹೊರ ನಾನಾಗಲಿಲ್ಲ. ನನ್ನ ಹೆಸರು ಬೀರಪ್ಪನೇ ಅಲ್ಲ. ಎಳೆದುಕೊಂಡು ನಡೆಯಿರಿ ಈ ಮಗನನ್ನು. ಯಾರೇ ಬೇಲ್ ತೆಗೆದುಕೊಂಡು ಬಂದ್ರು ಈ ಮಗನ ಮಾತ್ರ ಬಿಡಬೇಡಿ. ಲೇ ವೆಂಕಟರೆಡ್ಡಿ, ಹಾಲು ಕೊಡೋವರೆಗೂ ಗೋಮಾತೆನ ದೇವ್ರು ಅಂತ ಪೂಜೆ ಮಾಡೋ ನೀವು, ಹಾಲು ಕೊಡಲಿಲ್ಲ ಅಂದ್ರ ಅದ್ರ ಕೆಚ್ಚಲನೆ ಕೊಯ್ದು ಮಾಂಸ ಮಾಡ್ಕೊಂಡ್ ತಿಂತಿರಲ್ಲೇ ಐನತ್ತಿ ನನ್ನ ಮಕ್ಕಳ. ನಾನು ಜೈಲಿಂದ ಹೊರಗೆ ಬರೋದು ಖಂಡಿತ, ಬಂದು ನಿಮ್ಮ ಎದೆ ಬಗದು ರಕ್ತ ಕುಡಿದೇ ಬಿಡಲಾರಲ್ಲ ಮಕ್ಕಳ. ಅಣ್ಣ, ಹೇಗಿದೆ ನಾರಾಯಣ ರೆಡ್ಡಿಯ ಕಾರ್ಯಜಾಲ? ವಾರ್ಯವಾ, ಮೆಚ್ಚಿಕೊಂಡೆ ಸಹೋದರ ನಿನ್ನ ಪ್ಲಾನಿಗೆ. ಇನ್ನು ಮುಂದೆ ಈ ಜಗತ್ತಿಗೆ ಅರಸರು ನಾವೇ, ಅಧಿಕಾರಿಗಳು ನಾವೇ. ಬನ್ನಿ ಹೋಗೋಣ. ಮತ್ತಾಕ್ರಿ ನಮಗ್ ಚಿಂತೆ.
ಎಷ್ಟು ದಿನ ಪುಕ್ ಬಂದಿದ್ರು ಆ ಬೀರಪ್ಪನ ಎದುರ ಪುಕ್ಕ ಮುಚ್ಕೊಂಡು ಮುದ್ದಾಗಿ ತಿರ್ಗಾಡ್ತಿದ್ರಿ. ಇನ್ನು ಮುಂದ ಆ ಬೀರಪ್ಪನ ಎದುರಿಗೆ ಲೆಕ್ಕಿಲ್ದ ಹಾರ್ಯಾಡೋಣಂತ ಕಂಡ ಹೆಣ್ಣು ಹಾಕಿ ಅಂತ ಬರ್ರಿ ಹೋಗೋಣ ಮಾಲ್ ನೋಡೋಣ.